ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ವಿರುದ್ಧ ಸಿಡಿದೆದ್ದ ಭಾರತದ ಮೊದಲ ವೀರ ಮಹಿಳೆ ರಾಣಿ ಚೆನ್ನಮ್ಮನ ಊರು ಕಿತ್ತೂರಿನ ಅರಮನೆಯನ್ನು ಕೋಟೆಯನ್ನು ನೋಡಲು ಬಂದಿದ್ದೇನೆ. ಈ ಕಿತ್ತೂರು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತದೆ. ನಮ್ಮ ಕನ್ನಡ ನಾಡಿನ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಕತ್ತಿ ಹಿಡಿದು ರಣರಂಗದಲ್ಲಿ ಹೋರಾಡಿದ ದಿಟ್ಟ ಧೀರ ಶೂರ ಸ್ವಾಭಿಮಾನಿ ಮಹಿಳೆ ಈ ವೀರ ರಾಣಿ ಕಿತ್ತೂರು ಚೆನ್ನಮ್ಮಳಾಗಿದ್ದಾಳೆ. ಈ ವಿಡಿಯೋದಲ್ಲಿ ಸ್ವತಃ ನಾನೇ ಅದ್ಭುತವಾದಂಥ ಡೈಲಾಗ್ಗಳನ್ನು ರಚಿಸಿ ಹೇಳಿದ್ದೇನೆ. ಈ ಡೈಲಾಗುಗಳನ್ನು ಕೇಳಿದರೆ ಎಲ್ಲರ ಮೈ ಝುಮ್ ಅನ್ನುತ್ತದೆ. ಮೈ ಮೇಲಿರುವ ರೋಮಗಳು ಎದ್ದು ನಿಲ್ಲಬೇಕು. ಅಂತಹ ಅದ್ಭುತ ಆಶ್ಚರ್ಯಕರ ಸೂಪರ್ ಡೈಲಾಗುಗಳನ್ನು ಇಲ್ಲಿ ಹೇಳಲಾಗುತ್ತದೆ. ಈ ಡೈಲಾಗುಗಳನ್ನು ನೀವು ಕೇಳಿದರೆ ಜೈ ಕಿತ್ತೂರು ಚೆನ್ನಮ್ಮ, ಜೈ ಕರ್ನಾಟಕ ಮಾತೆ, ಜೈ ಕಿತ್ತೂರು ತಾಯಿ ಮಾತೆ ಎಂದು ಕಮೆಂಟ್ಸ್ ಮಾಡಿಯೇ ಮಾಡುತ್ತೀರಿ. ಅಂತಹ ಅದ್ಭುತ ಡೈಲಾಗ್ಗಳು ಇವೆ. ಈ ವಿಡಿಯೋದಲ್ಲಿ ನೀವು ಈ ಕಿತ್ತೂರಿನ ಕೋಟೆ, ಈ ರಾಣಿ ಚೆನ್ನಮ್ಮನವರ ಅರಮನೆಯನ್ನು ನೋಡುತ್ತಿದ್ದೀರಿ. ಅವರ ಅಡುಗೆ ಕೋಣೆ, ಅತಿಥಿ ಗೃಹ, ಪೂಜಾ ಕೋಣೆ, ಅವರ ದರ್ಬಾರ್ ಹಾಲು ಇವೆಲ್ಲವುಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಬ್ರಿಟಿಷರ ದಾಳಿಗಳಿಂದ ಕಾಲ ಗರ್ಭದಲ್ಲಿ ಈ ಕೋಟೆ ಅರಮನೆ ಶಿಥಿಲಾವಸ್ಥೆಯಲ್ಲಿದೆ. ಅದನ್ನು ಸರ್ಕಾರ ಜೀರ್ಣೋದ್ಧಾರ ಮಾಡಬೇಕಾಗಿದೆ. ಕಿತ್ತೂರು ಬೆಳಗಾವಿಯಿಂದ ಅಂದಾಜು ಸುಮಾರು 55 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂಥದ್ದು. ಸುಮಾರು ಬೆಳಗಾವಿಯಿಂದ 1 ತಾಸು 5 ಮಿನಿಷ್ ಆಗಬಹುದು. ಬೈಲಹೊಂಗಲದಿಂದ 41 ಕಿಲೋಮೀಟರ್, ಧಾರವಾಡದಿಂದ ಅಂದಾಜು ಸುಮಾರು 32 ಕಿಲೋಮೀಟರ್ ಆಗಬಹುದು. ಈ ವಿಡಿಯೋದಲ್ಲಿ ಅದ್ಭುತವಾದಂಥ ಈ ಡೈಲಾಗುಗಳನ್ನು ಈಗ ನೋಡೋಣ. ಏಯ್ ತ್ಯಾಕರೆ, ಕಾಗದದ ಮೇಲೆ ನೀನು ಬರೆಯುವ ಕರಾಳ ಕಾನೂನಿಗೆ ತಲೆಬಾಗಲು ಈ ರಾಣಿ ಚೆನ್ನಮ್ಮ ನಿನ್ನ ಮನೆಯ ಗುಲಾಮಳಲ್ಲ. ಇವಳು ಒಂದು ಹೆಣ್ಣು, ಇವಳೇನು ಮಹಾ ಮಾಡಬಲ್ಲಳು ಎಂದು ತಿಳಿದುಕೊಂಡಿರುವೆಯಾ? ನಿಮ್ಮ ಈ ಬೆದರಿಕೆಗೆ ಅಂಜಿ ಮನೆಯ ಮೂಲೆಯಲ್ಲಿ ಸೇರುತ್ತಾಳೆಂದುಕೊಂಡಿರುವೆಯಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಧರ್ಮದ ವಿರುದ್ಧವಾಗಿ ಆದೇಶ ಹೊರಡಿಸಲು ನೀನ್ಯಾರು? ಹೆತ್ತ ಕರುಳಿಗೂ ಸಾಕಿ ಬೆಳೆಸಿದ ಪ್ರೀತಿಗೂ ವ್ಯತ್ಯಾಸ ತಿಳಿಯದ ಕಲ್ಲದೆಯ ಕಟುಕರು ನೀವು. ಈ ರಾಣಿ ಚೆನ್ನಮ್ಮ ಕಣ್ಣೀರು ಹಾಕುವವಳಲ್ಲ. ಶತ್ರುಗಳ ರಕ್ತದಿಂದ ಮಾತೃಭೂಮಿಯ ಪಾದ ತೊಳೆಯುತ್ತಾಳೆ ಈ ಚೆನ್ನಮ್ಮ. ನಮ್ಮನ್ನವನ್ನು ಉಂಡು ತಿಂದು ತೇಗಿ ನಮಗೇ ಕಾನೂನು ಪಾಠ ಕಲಿಸಲು ಬರುತ್ತೀರಾ? ಈ ಕಿತ್ತೂರಿನ ಸಂಸ್ಥಾನದ ಸಿಂಹಾಸನ ಕೇವಲ ಕಲ್ಲು ಮಣ್ಣಿನ ಆಸನವಲ್ಲ. ಅದು ಈ ನಾಡಿನ ಕನ್ನಡ ನಾಡಿನ ಕೋಟಿ ಜನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವ ಸುಂದರ ಪವಿತ್ರ ದೇಗುಲ. ಈ ಸಿಂಹಾಸನಕ್ಕೆ ತನ್ನದೇ ಆದ ಗೌರವ ಘನತೆ ಇದೆ. ನಿಮ್ಮಂಥ ಕಚಡಗಳಿಗೇನು ಗೊತ್ತು ಈ ಸಿಂಹಾಸನದ ಬೆಲೆ ಮತ್ತು ಮಹತ್ವ? ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಸಂಪ್ರದಾಯವನ್ನರಿಯದ ಮಂಗಗಳು ನೀವು. ವ್ಯಾಪಾರ ಮಾಡಲು ಬಂದ ನೀವು ವ್ಯಾಪಾರ ಮಾಡುವುದನ್ನು ಬಿಟ್ಟು ಹಂತ ಹಂತವಾಗಿ ಈ ದೇಶವನ್ನೇ
ನುಂಗುತ್ತಿರುವ ನಿಮ್ಮಂತಹ ನರಿಗಳಿಗೆ ಈ ಸಿಂಹದ ಗರ್ಜನೆ ಏನೆಂದು ಈ ಕಿತ್ತೂರಿನ ರಣರಂಗದಲ್ಲಿ ತೋರಿಸಿಕೊಡುತ್ತೇನೆ. ಹೇಳು ತ್ಯಾಕ್ರೆ, ನಿನಗೆ ಯುದ್ಧ ಬೇಕವೋ ಅಥವಾ ಶಾಂತಿ ಒಪ್ಪಂದ ಬೇಕವೋ? ನಾವಂತೂ ನಿನ್ನ ಗೊಡ್ಡು ಬೆದರಿಕೆಗೆ, ನಿನ್ನ ಕರಾಳ ಕಾಗದದ ಕಾನೂನಿಗೆ ಹೆದರುವವಳಲ್ಲ. ನಾವಂತೂ ಬಗ್ಗುವುದಿಲ್ಲ. ಸಾಯುವವರೆಗೂ ಕಿತ್ತೂರು ನಮ್ಮದೇ. ವ್ಯಾಪಾರ ಮಾಡಲು ಜಾಗ ಕೇಳಿ ಬಂದ ನೀವು ಇಂದು ನಮಗೇ ಪ್ರಭುಗಳಾಗಲು ಆಸೆ ಪಡುತ್ತಿದ್ದೀರಾ? ಕನ್ನಡಿಗರ ರಕ್ತದಲ್ಲಿ ಸೌಮ್ಯತೆ ಮಾತ್ರವಲ್ಲ, ಸಿಡಿದೆದ್ದರೆ ಕತ್ತಿ ಹಿಡಿದು ಕಟುಕರನ್ನು ಸೀಳುವ ರೌದ್ರತೆಯೂ ಇದೆ. ಕನ್ನಡಿಗರನ್ನು ಕೆಣಕಬೇಡಿ, ಕೆಣಕಿ ತಿನಕಬೇಡಿ. ಕನ್ನಡಿಗರ ಸ್ವಾಭಿಮಾನ, ಸ್ಥೈರ್ಯ, ಧೈರ್ಯ, ಛಲ, ತ್ಯಾಗ, ಬಲಿದಾನ, ನೈತಿಕತೆ ನಿನ್ನಂತಹ ಮಂಗಗಳಿಗೇನು ಗೊತ್ತು? ಈ ಕಿತ್ತೂರಿನ ಮಹಿಳೆಯರು ಕೇವಲ ಬಳೆ ತೊಡುವುದನ್ನು ಮಾತ್ರ ಕಲಿತಿಲ್ಲ, ಅನ್ಯಾಯದ ವಿರುದ್ಧ ಕತ್ತಿ ಬೀಸುವುದನ್ನು ಕೂಡ ಕಲಿತಿದ್ದಾರೆ. ಕಪ್ಪು ಕೇಳಲು ಬಂದ ನಿನಗೆ ಕಿತ್ತೂರಿನ ವೀರರು ಖಡ್ಗದ ಚುರುಕು ಮಟ್ಟಿಸದಿದ್ದರೆ ನನ್ನ ಹೆಸರು ಈ ಕಿತ್ತೂರು ರಾಣಿ ಚೆನ್ನಮ್ಮನೇ ಅಲ್ಲ. ಬ್ರಿಟಿಷರ ಪಿರಂಗಿ ಗುಂಡುಗಳಿಗೆ ಹೆದರಿ ಓಡಲು ನಾವೇನು ಹೇಡಿಗಳಲ್ಲ. ಈ ಮಾತೃಭೂಮಿಯ ರಕ್ಷಣೆಗಾಗಿ ಮಣ್ಣಾಗಲು ಸಿದ್ಧರಿರುವ ಸಿಂಹಗಳು ನಾವು. ಎಲೈ ಬ್ರಿಟಿಷರೇ, ನಮ್ಮ ದೇಶಕ್ಕೆ ಬಂದು ನಮ್ಮ ನಾಡಿನಲ್ಲಿದ್ದು ನಮ್ಮ ಅನ್ನ ಗಾಳಿಯನ್ನೇ ಸೇವಿಸಿ ನಮ್ಮ ಮೇಲೆ ಗುರಾಯಿಸುವ ನಯವಂಚಕರೇ, ಎಲ್ಲವೋ ತ್ಯಾಕ್ರೆ, ನಮ್ಮ ದೇಶದ ಆಡಳಿತ ಮಾಡುವುದು ನಮಗೆ ಗೊತ್ತು. ನಿಮ್ಮಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಮರಳಿ ಹೋಗಿರಿ ನಿಮ್ಮ ತಾಯಿ ನಾಡಿಗೆ. ಸ್ವಾರ್ಥಕ್ಕಾಗಿ ಇಲ್ಲ ಸಲ್ಲದ ನಿಮಗೆ ಬೇಕಾಗುವಂತಹ ಕಾನೂನುಗಳನ್ನು ನೀವೇ ರಚಿಸಿ ನಮ್ಮ ದೇಶದ ರಾಜ್ಯಗಳನ್ನು, ಸಂಸ್ಥಾನಗಳನ್ನು, ಭೂಮಿಗಳನ್ನು ಕಬಳಿಸುವ ದುರಾಭಿಮಾನಿಗಳೇ. ನಿಮ್ಮ ಸ್ವಾರ್ಥಕ್ಕಾಗಿ ನೀವು ರಚಿಸಿದ ನಿಮ್ಮ ಕಾನೂನುಗಳು ನಮಗೆ ಬೇಕಾಗಿಲ್ಲ. ಅವುಗಳನ್ನು ನಿಮ್ಮ ದೇಶದಲ್ಲಿ ನಡೆಸಿರಿ, ಅವುಗಳ ಅವಶ್ಯಕತೆ ನಮಗಿಲ್ಲ. ನಿಮ್ಮ ಕಪಟ, ಮೋಸ, ತಂತ್ರ, ಕುತಂತ್ರ ಬುದ್ಧಿ ನಮ್ಮ ದೇಶದಲ್ಲಿ ನಡೆಯುವುದಿಲ್ಲ. ಎಲ್ಲವೋ ತ್ಯಾಕ್ರೆ, ವ್ಯಾಪಾರಕ್ಕಾಗಿ ಬಂದ ನೀವು ವ್ಯಾಪಾರ ಮಾಡುವುದನ್ನು ಬಿಟ್ಟು ಇಲ್ಲಿನ ದೇಶದ ಆಡಳಿತದಲ್ಲಿ ಕೈ ಹಾಕಲು ನೀವ್ಯಾರು? ನಿಮಗೇನು ಹಕ್ಕಿದೆ? ನಿಮ್ಮ ಕಂಪನಿ ಕಾಯ್ದೆ ತೆಗೆದುಕೊಂಡು ನಾನೇನು ಮಾಡಲಿ? ಅಷ್ಟಕ್ಕೂ ನೀವು ನಿಮ್ಮ ದೇಶದಿಂದ, ನಿಮ್ಮ ತಾಯಿನಾಡಿನಿಂದ ದುಡ್ಡು ತಂದು ಇಲ್ಲಿ ಆಡಳಿತ ನಡೆಸುತ್ತಿದ್ದೀರಾ. ನಮ್ಮ ದೇಶದ ಆದಾಯದ ದುಡ್ಡಿನಿಂದ ಆಡಳಿತ ನಡೆಸಿ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಕುನ್ನಿಗಳು ನೀವು. ಬೇರೊಬ್ಬರ ಆದಾಯದಲ್ಲಿ ಬದುಕುವ ಮುಟ್ಟಾಳರು ನೀವು. ನಮ್ಮ ದೇಶಕ್ಕೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ, ದೌರ್ಜನ್ಯವೆಸಗುವ ಕಟುಕರು ನೀವು. ಉಂಡ ಮನೆಗೆ ದ್ರೋಹವೆಸಗುವ ಕಿರಾತಕರು ನೀವು. ಎಲ್ಲಿಂದಲೂ ಬಂದು ಬೇರೊಬ್ಬರ ಆಡಳಿತದಲ್ಲಿ ಕೈ ಹಾಕಲು ಹೊಂಚು ಹಾಕಿ ಸಂಚು ಹೂಡುವ ಭ್ರಷ್ಟರು ನೀವು. ನಮ್ಮ ದೇಶದ ರಾಜ ಮಹಾರಾಜರನ್ನು ತಲೆ ಕೆಡಿಸಿ
ಶಾಂತವಾಗಿರುವ ಪವಿತ್ರ ದೇಗುಲದಂತಿರುವ ಭಾರತ ಮಾತೆಯಲ್ಲಿನ ಮಡಿಲಲ್ಲಿ ಅನೈಕ್ಯತೆಯ ಗಾಳಿಯನ್ನೆಬ್ಬಿಸಿ ಅಶಾಂತಿಯ ವಿಷಬೀಜಗಳನ್ನು ಬಿತ್ತಿ ರಾಜರ ಒಗ್ಗಟ್ಟನ್ನು ಒಡೆಯಿಸಿ ದೇಶದೆಲ್ಲೆಡೆ ಅಲ್ಲೋಲ ಕಲ್ಲೋಲಗಳನ್ನೆಬ್ಬಿಸಿ ಅರಾಜಕತೆಯನ್ನುಂಟು ಮಾಡಿ ರಾಜರನ್ನು ಎತ್ತಿ ಕಟ್ಟಿ ರಾಜರಲ್ಲಿ ಒಬ್ಬರಾಗದಂತೆ ಮಾಡಿ ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡಿಸಿ ದುರಾಕ್ರಮಣಗಳ ನೆಪ ಒಡ್ಡಿ ರಾಜ್ಯಗಳನ್ನು ಆಕ್ರಮಿಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದು ನಿಮ್ಮ ಮನಸೋ ಇಚ್ಛೆ ಆಡಳಿತ ನಡೆಸುವ ವಿಷಯ ಲಂಪಟರು ನೀವು. ವ್ಯಾಪಾರಕ್ಕಾಗಿ ನೆಪ ಮಾಡಿಕೊಂಡು ಬಂದು ನಮ್ಮಲ್ಲಿನ ದ್ವೇಷ ಅಸೂಯೆಗಳ ಬಡಿದಾಟವನ್ನು ಕಂಡು ಅವರು ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ತಮ್ಮ ಅಧಿಕಾರ ಚಲಾಯಿಸಿಕೊಂಡು ಇಲ್ಲಿನ ರಾಜರನ್ನು ಸಂಸ್ಥಾನಗಳನ್ನು ದೇಸಾಯಿಯರನ್ನು ಮೋಸತನದಿಂದ ನೀಚತನದಿಂದ ತಮ್ಮ ವಶ ಮಾಡಿಕೊಂಡು ಭಾರತೀಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಸ್ವೇಚ್ಛಾಚಾರಿಗಳಾಗಿ ಮರೆಯುತ್ತಿದ್ದಾರೆ ಈ ಬ್ರಿಟಿಷರು. ಎಲೆ ಆಂಗ್ಲರೇ, ಅಂಗೈಯಲ್ಲಿ ತಕ್ಕಡಿ ಹಿಡಿದು ಅಕ್ಕಡಿ ಮಾರಲು ನಮ್ಮ ದೇಶಕ್ಕೆ ಬಂದು ನಮ್ಮ ನಾಡಿನಲ್ಲಿದ್ದು ನಮ್ಮ ಮೇಲೆ ದರ್ಬಾರ ಮಾಡುವ ದುರಹಂಕಾರಿಗಳೇ, ಎಲೆ ಪರಂಗಿ ಮುಖದವರೇ, ನಿಮಗೇಕೆ ಬೇಕೋ ಇಲ್ಲಿಯ ಕಾರುಬಾರ? ಈ ಭೂಮಿಯ ಮೇಲೆ ಪ್ರಜೆಗಳನ್ನಾಳಲು ಆ ದೇವರು ನಮ್ಮನ್ನು ಪ್ರತಿನಿಧಿಯಾಗಿ ಕಳುಹಿಸಿರುವಾಗ ಇಲ್ಲಿ ನಿಮ್ಮದೇನಿದೆ? ನಮ್ಮದು ವಂಶ ಪರಂಪರ ಆಡಳಿತವಿದೆ. ನಮ್ಮ ಆಡಳಿತದಲ್ಲಿ ಕೈ ಹಾಕಲು ನೀವ್ಯಾರು? ನಿಮಗೇನು ಹಕ್ಕಿದೆ? ಪರಕೀಯರಾದ ನಿಮ್ಮ ಕೈಯಲ್ಲಿ ಆಡಳಿತ ಕೊಡಲು ನಾವುಗಳೇನು ಹೇಡಿಗಳಲ್ಲ. ನಮ್ಮದು ಕನ್ನಡ ನಾಡು, ಕಿತ್ತೂರಿನ ನಾಡು, ಸುಗಂಧಭರಿತವಾದ ಫಲವತ್ತತೆಯನ್ನು ಹೊಂದಿದ ಪವಿತ್ರ ನಾಡು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲೆಗೆ ಕಲಿಯುಗ ವಿಪರೀತನ ಮಾಧವನಿತನ ಪೆರನಲ್ಲ ಎಂಬಂತೆ ಈ ಕನ್ನಡ ನಾಡಿನವರು ಒಳ್ಳೆಯವರಿಗೆ ಒಳ್ಳೆಯವರಾಗಿರುತ್ತೇವೆ, ಮಧುರ ಗುಣವುಳ್ಳವರಿಗೆ ಮಧುರವಾಗಿ ವರ್ತಿಸುತ್ತೇವೆ. ತೊಂದರೆ ಕೊಡುವಂತಹ ನಿಮ್ಮಂಥ ದುಷ್ಟರಿಗೆ ದುಷ್ಟರಂತೆ ಕಾಣಿಸುತ್ತೇವೆ. ಇದನ್ನು ತಿಳಿದುಕೋ ತ್ಯಾಕ್ರೆ. ಎಲ್ಲಿಂದಲೋ ಬಂದು ಬೇರೊಬ್ಬರ ಆಡಳಿತದಲ್ಲಿ ಕೈ ಹಾಕಲು ನಾಚಿಕೆಯಾಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಕಿತ್ತೂರು ನಮ್ಮದೇ, ಸ್ವತಂತ್ರ ನಮ್ಮ ಉಸಿರು. ಹರ ಹರ ಮಹಾದೇವ, ಹರ 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 ಮಹಾದೇವ, ಹರ 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 ಮಹಾದೇವ. ಈ ಕಿತ್ತೂರು ರಾಣಿ ಚೆನ್ನಮ್ಮರ ತ್ಯಾಗ, ಬಲಿದಾನ ಮತ್ತು ದೇಶಭಕ್ತಿಯು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ. ತಮ್ಮ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಪಣಕ್ಕಿಟ್ಟು ಈ ವೀರ ವನತೆಯ ಹೆಸರು ಭಾರತದ ಇತಿಹಾಸದಲ್ಲಿ ಎಂದೆಂದಿಗೂ ಅಜರಾಮರವಾಗಿದೆ. ಈ ವಿಡಿಯೋದಲ್ಲಿನ ಮಾಹಿತಿಗಳನ್ನು, ದೃಶ್ಯಗಳನ್ನು ಮಕ್ಕಳ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಹಾಗೂ ಈ ಡೈಲಾಗುಗಳನ್ನು ಯಾರಿಗೂ ಅವಮಾನ ಮತ್ತು ನೋವು ಮಾಡುವ ಉದ್ದೇಶವನ್ನು ಹೊಂದಿರುವುದಿಲ್ಲ. ಇದು ಕಾಲ್ಪನಿಕವಾಗಿ ರಚಿಸಲಾಗಿದೆ. ಬದಲಾಗಿ ನಾಗರಿಕರಲ್ಲಿ ಐಕ್ಯತೆ, ಒಗ್ಗಟ್ಟು, ದೇಶಾಭಿಮಾನ, ರಾಷ್ಟ್ರಾಭಿಮಾನ, ಜಾಗೃತಿ ಬೆಳೆಸುವುದಕ್ಕಾಗಿ ರಚಿಸಲಾಗಿದೆ. ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಾಮೆಂಟ್ಸ್ ಮಾಡಬೇಕೆಂದು ಹೇಳುತ್ತಾ
ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಕಿತ್ತೂರು ಮಾತೆ, ಜೈ ಕರ್ನಾಟಕ ಮಾತೆ.